ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆ ಆಗ್ತಾ ಇರುವಂಥ ರಾಯಲ್ ಚಾನ್ಸ್ ಬೆಂಗಳೂರು ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ ಎಸ್, ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ನಿನ್ನೆ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆ ರೀತಿ ಒನ್ ಆಫ್ ದ ಬೆಸ್ಟ್ ಟಾರ್ಗೆಟ್ನ ಸೆಟ್ ಮಾಡೋದು ಕೂಡ ಪಂಜಾಬ್ ಕಿಂಗ್ಸ್ ಮತ್ತು 7 ಬಾಲ್ ಇರಬೇಕಿದ್ರೆ 265 ರನ್ಸ್ನ ಈಸಿಯಾಗಿ ಡಿಫೆಂಡ್ ಮಾಡ್ಕೊಳ್ಳುತ್ತೇನೋ ಡೆಲ್ಲಿ ಕ್ಯಾಪಿಟಲ್ಸ್. ಯಾಕಪ್ಪ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಇರುವಂಥ ಡೆಲ್ಲಿ ಕ್ಯಾಪಿಟಲ್ಸ್, ಅದೇ ರೀತಿಯಾಗಿ ಆ ಕಡೆ ಒಪೋನೆಂಟ್ ಆಗಿರುವಂಥ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಟೀಮ್, ಈ ಬಾರಿಯ ಒನ್ ಬೆಸ್ಟ್ ಫೈನಲಿಸ್ಟ್ಗೆ ಅವರು ಈಸಿಯಾಗಿ ಹೋಗ್ತಾರೆ ಅನ್ನುವಂಥ ಕ್ವಾಲಿಟಿ ಇರುವಂಥ ಟೀಮ್ ಪಂಜಾಬ್ ಕಿಂಗ್ಸ್ ನಡುವೆ ಒನ್ ಆಫ್ ದ ಬೆಸ್ಟ್ ಬ್ಯಾಟಲ್ ಆಗಿತ್ತು ಅಂತಲೇ ಹೇಳ್ಬೋದು. KL ರಾಹುಲ್ ಅವರು 152 ರನ್ಸ್ನ ಒನ್ ಆಫ್ ದ ನಾಟ್ಔಟ್ ಹಾಕೊಂಡು ಆಟಾಡಿರುವಂಥ ಸ್ಕೋರ್ಸ್ಗಳು, 260+ ಹೈಯೆಸ್ಟ್ ರನ್ ಚೇಸ್ನ ಮಾಡಿರುವಂಥ ಪಂಜಾಬ್ ಕಿಂಗ್ಸು ಸಿಕ್ಕಾಪಟ್ಟಿ ಈ ಬಾರಿ ನೋಡ್ಲಿಕ್ಕೆ ಸಿಗ್ತಿರುವಂಥದ್ದು IPL ಅಂತ ಬಂದರೆ. ಸೆಕೆಂಡ್ ಮ್ಯಾಚಲ್ಲಂತೂ SRH ಅಂತೂ ಧೂಳಿಪಟ ಮಾಡಾಕ್ಬಿಟ್ರು ಅಂತಲೇ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ಗೆ. ಅವರು ಒನ್ ಆಫ್ ದ ಬೆಸ್ಟ್ ಆಟ ಆಡಿದ್ರು, ಏನು ಮಾಡಲಿಕ್ಕೂ ಬರಲ್ಲ. SRH ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಬ್ಯಾಟಿಂಗ್ನ ಆಟಾಡ್ತಾ ಅಂತಾನೆ ಹೇಳ್ಬೋದು. ಒನ್ ಆಫ್ ದ ಪೀಸ್ಫುಲ್ ಸ್ಟಾರ್ಟ್ನ ಕೊಟ್ಟಂಥ ಅಭಿಷೇಕ್ ಶರ್ಮಾ ಆ್ಯಂಡ್ ಈ ಕಡೆ ವೈಭವ್ ಸೂರ್ಯವಂಶಿ ಅವರ ಸೆಂಚುರಿ, ಒನ್ ಆಫ್ ದ ಬೆಸ್ಟ್ ಈ ಬಾರಿ ಯಂಗ್ಸ್ಟರ್ಸ್ಗಳು ಹುಟ್ಟಾಗ್ತಿರೋದು ಅಂತಲೇ ಹೇಳ್ಬೋದು ಈ IPL. ಅದೇ ರೀತಿ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಪ್ಲೇಯಿಂಗ್ ಲೆವೆನ್ನಲ್ಲಿ ನಾಳೆ ಆಗ್ತಾ ಇರುವಂಥದ್ದು ಎಲ್ಲಿ ಅಂತ ಕೇಳೋದಾದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ. ಅದೇ ರೀತಿ ಪ್ಲೇಯಿಂಗ್ ಲೆವೆನಲ್ಲಿ ಯಾವುದು ಟಫ್ ಇರುತ್ತೆ, ಯಾಕಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚಲ್ಲಿ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಬೂಚ್ ಹಾಕಿದ್ರು. ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಕಟ್ ಹಾಕಿರುವಂಥದ್ದು ಬೌಲಿಂಗಲ್ಲಿ ಒನ್ ಆಫ್ ದ ಫಿನಾಮಿನಲ್ ಬೌಲಿಂಗ್ ಅಟ್ಯಾಕ್ ಇರುವಂಥ ಡೆಲ್ಲಿ ಕ್ಯಾಪಿಟಲ್ಸು. ಅದೇ ರೀತಿಯಾಗಿ ಇವತ್ತಿನ ಸ್ಟೇಜ್ನಲ್ಲಿ ನೋಡ್ತಾ ಇದ್ದರೆ ನಮ್ಮ RCB ಯಾವ ರೀತಿ ಡಾಮಿನೇಟ್ ಮಾಡೋದು, ಅದು ಚಿನ್ನಸ್ವಾಮಿಲಾಗಿತ್ತು. ಆ್ಯಂಡ್ ಇದು ಡೆಲ್ಲಿಯ ಹೋಮ್ ಗ್ರೌಂಡಲ್ಲಿ ಆಗ್ತಾ ಇರೋದ್ರಿಂದ ಅದು ಕಿಂಗ್ ಕೊಹ್ಲಿ ಅವ್ರ ಹೋಮ್ ಗ್ರೌಂಡ್ ಆಗಿರುತ್ತೆ. ಯಾವ ರೀತಿ ಕಿಂಗ್ ಕೊಹ್ಲಿ ಅವ್ರ ಪರ್ಫಾರ್ಮೆನ್ಸ್ ಇರುತ್ತೆ ನೋಡಬೇಕಾಗಿರುವಂಥದ್ದು. ಆ್ಯಂಡ್ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ಓಪನಿಂಗ್ ಪೇರ್ ಕಡೆ ಬರೋದಾದ್ರೆ KL ರಾಹುಲ್ ಆ್ಯಂಡ್ ಪಿತುನ್ ನಿಶಾಂಕ್ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಆಟಾಡ್ತಿರೋದು ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಆಟಾಡ್ತಿರುವಂಥ ಪಿತುನ್ ನಿಶಾಂಕ್ ಆ್ಯಂಡ್ KL ರಾಹುಲ್, ಪಿತುನ್ ನಿಶಾಂಕ್ ಸ್ವಲ್ಪ ಸೈಲೆಂಟ್ ಆಗಿದ್ರು ಕೂಡ KL ಅವರು ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಲಾಸ್ಟ್ ಮ್ಯಾಚಲ್ಲಿ 150+ ರನ್ಸ್ನ ಒನ್ ಆಫ್ ದ ಇಂಡಿಯನ್, ಒನ್ ಆಫ್ ದ ಬೆಸ್ಟ್ ಇಂಡಿಯನ್ನು ಅಂದರೆ ಮತ್ತೆ ಯಾರು ದಾಖಲೆನೇ ಮಾಡಲಿಲ್ಲ 150 ರನ್ಸ್ನ T20 ಫಾರ್ಮೆಟ್, ಅದು IPLನಲ್ಲಿ ಅಂತ ಬಂದರೆ. KL ರಾಹುಲ್ ವಿತ್ ಪಿತುನ್ ನಿಶಾಂಕ್ ಆ್ಯಂಡ್ ನಮ್ಮ ಕಡೆ ಜೊಕೋ ಬೆತ್ತಲೆ ಆ್ಯಂಡ್ ಕಿಂಗ್ ಕೊಹ್ಲಿ ಅವ್ರು ಬರುವಂಥ ಸಾಧ್ಯತೆ ಇದೆ. ಜೊಕೋ ಬೆತ್ತಲೆ ಅವರೇ ನನ್ನ ಪ್ರಕಾರ ಆಟಾಡ್ತಾನೆ ಅಂತ ಅನ್ನಿಸ್ತಾ ಇರುವಂಥ, ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಗೇಮ್ ಸೆಟ್ ಆಗಿರುವಂಥದ್ದು ಜೊಕೋ ಬೆತ್ತಲ್ ಅವ್ರಿಗೆ. ನನ್ನ ಪ್ರಕಾರ ಅವರೇ ಆಟಾಡ್ತಾರೆ, ಕಂಟಿನ್ಯೂ ಅವರೇ ಮಾಡ್ತಾರೆ. ಪಿಲ್ ಸಾಲ್ಟ್ ಅವರು ಆಟ ಆಡಲ್ಲ ಅಂತ ಅನ್ನಿಸ್ತಾ ಇರುವಂಥದ್ದು. ನಂಬರ್ 3 ಕಡೆ ಹೋದರೆ ಅವ್ರ ಕಡೆ ನಿತೀಶ್ ರಾಣನ್ ಕೂಡ ಒನ್ ಆಫ್ ದ ಸಾಲಿಡ್ ಟಚಲ್ಲಿ ಬಂದಿರುವಂಥ. ನಮ್ಮ ಕಡೆ ಯಾರು DDP ಅವರು ಅವರು ಕೂಡ ಒನ್ ಆಫ್ ದ ಫಿನಾಮಿನಲ್ ಪರ್ಫಾರ್ಮೆನ್ಸ್. ಈ ಟಾಪ್ 3 ಹೆವಿ ಇರುವಂಥದ್ದು ನಮ್ಮ RCB ಆ್ಯಂಡ್ ಡೆಲ್ಲಿದು. ನಂಬರ್ 4 ಬರೋದಾದ್ರೆ ಇವ್ರ ಕಡೆ ಬರ್ತಾರೆ ಅಕ್ಷರ್ ಪಟೇಲ್ ಅವರು, ನಮ್ಮ ಕಡೆ ಬರ್ತಾರೆ ಕ್ಯಾಪ್ಟನ್ ರಜತ್ ಪಟೇಲ್. ಇವರು ಕೂಡ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಆಗಿರುವಂಥದ್ದು. ರಜತ್ ಅವರಿಂದ ರನ್ಸ್ ಬರಬೇಕಾಗಿರುವಂಥ ಲಾಸ್ಟ್ 2 ಮ್ಯಾಚಸಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಸ್ಟಾರ್ಟ್ ಕೊಟ್ಟರು ಕೂಡ ಅವರ ಹತ್ರ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಎಲ್ಲ ಹಿಟ್ಟಿಂಗ್ ಹೋಗ್ಕೊಂಡು ವಿಕೆಟ್ ಕೊಡುವಂಥ ಸಾಧ್ಯತೆ ಆಗಿರುವಂಥ ನಮ್ಮ RCBಗೆ. ವೆರಿ ಫಸ್ಟ್ ಬಾಲಿಂದ ಅಟ್ಯಾಕ್ ಹೋಗುವಂಥ ಕ್ಯಾಪ್ಟನು. ನಂಬರ್ 5 ಹೋಗೋದಾದರೆ ನಮ್ಮ ಕಡೆ ಬರ್ತಾರೆ, ಈಸಿಯಾಗಿ ಹೇಳ್ಬೋದು ಟೀಮ್ ಡೇವಿಡ್ ಅವ್ರು, ಜಿತೇಶ್ ಶರ್ಮಾ ಅಂತ. ನನ್ನ ಪ್ರಕಾರ ಟೀಮ್ ಡೇವಿಡ್ ಅವ್ರನ್ನ ಇಟ್ಕೊಂಡು ಕೂಡ ಇವ್ರ ಕಡೆ ಬರ್ತಾರೆ ಡೇವಿಡ್ ಮಿಲ್ಲರ್ ಅವರು ಅಂತಲೇ ಹೇಳ್ಬೋದಾಗಿದೆ. ಡೇವಿಡ್ ಮಿಲ್ಲರ್ ವರ್ಸಸ್ ಟೀಮ್ ಡೇವಿಡ್ ನೋಡ್ತಾ ಮಟ್ಟಿಗೆ ಟೀಮ್ ಡೇವಿಡ್ ಆ್ಯಂಡ್ ಇಬ್ಬರು ಕೂಡ ಒನ್ ಆಫ್ ದ ಬೆಸ್ಟ್ ಫಿನಿಷರ್ಸ್ಗಳು, ಏನು ಹೇಳೋಕ್ಕಾಗಲ್ಲ. ಆ್ಯಂಡ್ ಟೆಸ್ಟನ್ ಸ್ಟಬ್ಸ್ ವರ್ಸಸ್ ಜಿತೇಶ್ ಶರ್ಮಾ, ಟೆಸ್ಟನ್ ಸ್ಟಬ್ಸ್ ಅವರು ಅಂತಲೇ ಹೇಳ್ಬೋದು. ನೆಕ್ಸ್ಟಲ್ಲಿ ವಿಪ್ರಾಜ್ ನಿಗಮ್ ಅವ್ರು ಬರ್ತಾರೆ ನಮ್ಮ ಕಡೆ ಬರೋದಾದರೆ, ಕೃಣಾಲ್ ಪಾಂಡ್ಯ ಅವರು ಅಂತಲೇ ಹೇಳ್ಬೋದಾಗಿದೆ. ಆ್ಯಂಡ್ ನೆಕ್ಸ್ಟಲ್ಲಿ ಇವ್ರ ಕಡೆ ಇಂಪ್ಯಾಕ್ಟ್ ಹಾಕೊಂಡು ಸಂತೋಷ್ ಶರ್ಮಾ ಅವರು, ಕರುಣ್ ನಾಯರ್ ಅವ್ರು ಬರುವಂಥ ಸಾಧ್ಯತೆ. ನಮ್ಮ ಕಡೆ ಇರ್ತಾರೆ ರೊಮೈರೋ ಶಫರ್ಡ್ ಅವರು ಅಂತಲೇ ಹೇಳ್ಬೋದಾಗಿದೆ. ಟಾಪ್ 8 ತನಕ ಕೂಡ ನಮಗೆ ಹೆವಿ ಬ್ಯಾಟಿಂಗ್ ಡೆಪ್ತ್ ಇರುವಂಥದ್ದು. ಆ್ಯಂಡ್ ಯಾವ ರೀತಿ ಕನ್ವರ್ಟ್ ಮಾಡ್ತಾ ನೋಡಬೇಕಾಗಿರುವಂಥದ್ದು. ಆ್ಯಂಡ್ ನಮ್ಮ ಕಡೆ ಬೌಲಿಂಗಲ್ಲಿ ಸ್ವಲ್ಪ ಚೇಂಜಸ್ ಆಗುವಂಥ ಸ್ಪಿನ್ನರ್ಸ್ಗಳಲ್ಲಿ ಇವ್ರ ಕಡೆಗೆ ಕುಲ್ದೀಪ್ ಯಾದವ್ ಅವರಿದ್ದಾರೆ, ನಮ್ಮ ಕಡೆ ಇದ್ದಾರೆ ಸುಯೇಶ್ ಶರ್ಮಾ ಅವರು ಆ್ಯಂಡ್ ಕೃಣಾಲ್ ಪಾಂಡ್ಯ ಅವರಾಯಿತು. ಇವಾಗ ಪೇಸ್ ಅಟ್ಯಾಕ್ ಕಡೆ ಓವರ್ಸೀಸಲ್ಲಿ ಹೋಗೋದೇ ಇವ್ರ ಕಡೆ ಲುಂಗಿ ಅಂಗಡಿ ಅವರಿದ್ದು. ಲುಂಗಿ ಅಂಗಡಿ ಅವರು ಸಿಕ್ಕಾಪಟ್ಟೆ ಇಂಜುರಿ ಆಗಿರುವಂಥದ್ದು, ಸಿಕ್ಕಾಪಟ್ಟೆ ಬ್ಯಾಡ್ ಇಂಜುರಿ, ಬೇಗನೆ ಕಂಬ್ಯಾಕ್ ಮಾಡಲಿ ಅನ್ನೋದಷ್ಟೇ. ಆ ರೀತಿ ನೆಕ್ಕೆಗೆ ಬಿದ್ದಿರುವಂಥದ್ದು, ಹಿಂದೆ ಬೋಲ್ ಹಿಡಿಲಿಕ್ಕೆ ಹೋಗ್ಕೊಂಡು ಆ ರೀತಿ ಸಿಕ್ಕಾಪಟ್ಟೆ ಬಿಗ್ ಇಂಜುರಿ ಆಗಿರುವಂಥದ್ದು. ಹಾಗಂದಾಗಿ ಆಂಬುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗಿರುವಂಥದ್ದು, ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರುವಂಥದ್ದು. ಇವ್ರ ಕಡೆ ಅಲ್ಲೊಂದು ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಆ್ಯಂಡ್ T ನಟರಾಜನ್ ಆ್ಯಂಡ್ ಮುಖೇಶ್ ಕುಮಾರ್ ಅವರು ಇವ್ರ ಕಡೆ ಇರ್ತಾರೆ. ನಮ್ಮ ಕಡೆನೂ ಕೂಡ ರಸಿಕ್ ಸಲಾಮ್ದವರು ಅವರು ಇಂಜುರಿ ಆಗುವಂಥ ಸಾಧ್ಯತೆ ಇದೆ. ನನ್ನ ಪ್ರಕಾರ ಕಂಬ್ಯಾಕ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಮಂಗೇಶ್ ಯಾದವ್ ಅವ್ರನ್ನ ಹಾಕೊಂಡು ಬರುವಂಥ ಸಾಧ್ಯತೆ ಇದೆ. ಮಂಗೇಶ್ ಅವ್ರಿಗೆ ಒಂದು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ, ಲೆಫ್ಟ್ ಆರ್ಮ್ ಆಲ್ರೌಂಡರ್ ಆಗಿರೋದರಿಂದ. ಆ್ಯಂಡ್ ನಮ್ಮ ಕಡೆಗೆ ಭುವನೇಶ್ವರ್ ಕುಮಾರ್ ಅವರು ಅಂತೂ 100% ಇದ್ದೇ ಇರ್ತಾರೆ. ಇಂಪ್ಯಾಕ್ಟ್ ಹಾಕೊಂಡಂತೂ ಸುಯೇಶ್ ಶರ್ಮಾ ಆ್ಯಂಡ್ DDP ಯಾರಾದರೂ ಒಬ್ಬರು ಚೇಂಜಸ್ ಆಗೋದಂತ ಹೌದು, ಅಥವಾ ಜೋಕೋ ಬೆತ್ತಲ್ ಅವರು ಅಂತೂ ಚೇಂಜಸ್ ಆಗ್ತಾರೆ. ಇದು ಡೆಲ್ಲಿ ಆ್ಯಂಡ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು. ಆದರೆ ಯಾವ ರೀತಿ ಆಗುತ್ತೆ ನಂಬಲಿಕ್ಕೆ ಬರೀ, ಎರಡು ಟೀಮ್ ಕೂಡ ಟಫ್ ಇರುವಂಥದ್ದು. ಯಾವ ಟೀಮ್ ಯಾರನ್ನ ಸೋಲ್ಸುತ್ತೆ ಆ್ಯಂಡ್ ಯಾವ ಮೂಮೆಂಟಲ್ಲಿ ಏನೇನೆಲ್ಲ ಆಗುತ್ತೆ. ಟಾಸ್ ಕ್ರೂಷಿಯಲ್ ಆಗುತ್ತೆ, ಚೇಸಿಂಗ್ ಒನ್ ಆಫ್ ದ ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಈ IPL ಸೀಸನ್ ಅಂತ ಬಂದರೆ. ಅದೇ ರೀತಿಯಾಗಿ ಯಾರೇ ಟಾಸ್ ವಿನ್ನೋದು ಚೇಸಿಂಗ್ ಕಡೆ ಹೋಗ್ತಾರೆ. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 200+ ಹೊಡೆದ್ರು ಕೂಡ ಧೈರ್ಯ ಇಲ್ಲ, ಆ ರೀತಿ ಆಗಿರ್ಬೋದು ಸಿಚುವೇಶನ್ನು. ನೋಡಿ ಯಾವ ರೀತಿ ಆಗುತ್ತೆ ಅಂತ.
ಇದಿಷ್ಟು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಆಗಿತ್ತು. ನಿಮಗೆ ವಿಡಿಯೋ ಸೆಲೆಕ್ಷನ್ ಕಾಮೆಂಟ್ ಮಾಡಿ ನೀವು ಚಿನ್ನ ಕ್ರಿಕೆಟ್ ಆ್ಯಂಡ್ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.